ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವೆನೆಜುವೆಲಾ ಮೇಲೆ ಅಮೆರಿಕ ಮಾಡಿದ ದಾಳಿ ಹಾಗೂ ಅಧ್ಯಕ್ಷ ಮಡುರೋ ಬಂಧನ ವೆನೆಜುವೆಲಾದ ಒಳಗೆ ಮತ್ತು ಹೊರಗೆ ಕೂಡ ವಿಭಿನ್ನ ಪ್ರತಿಕ್ರಿಯೆಗಳಿಗೆ ಕಾರಣ ಆಗ್ತಾ ಇದೆ. ಈ ದಾಳಿಯನ್ನು ಸಾರ್ವಭೌಮತ್ವದ ಮೇಲಾದ ದಾಳಿ ಅಂತ ಮಡುರೋ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅಮೆರಿಕದ ದಾಳಿಯನ್ನು ನಾವು ಪ್ರತಿಭಟಿಸ್ತೀವಿ ಅಂತ ಅಲ್ಲಿನ ಉಪಾಧ್ಯಕ್ಷೆ ಹಾಗೂ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ. ಹಾಗೆ ಮಡುರೋ ಬೆಂಬಲಿಗರು ರಸ್ತೆಗಿಳಿದು ಪ್ರತಿಭಟನೆಗಳನ್ನು ಮಾಡಿದರೆ ಮಡುರೋ ವಿರೋಧಿಗಳು ಕೂಡ ಅಲ್ಲಿ ರಸ್ತೆಗಿಳಿದಿದ್ದಾರೆ. ಅವರು ತಮ್ಮ ದೇಶದ ಅಧ್ಯಕ್ಷರ ಬಂಧನವನ್ನು ಸಂಭ್ರಮಿಸ್ತಾ ಇರೋ ವಿಡಿಯೋಗಳು ಮತ್ತು ಫೋಟೋಗಳು ಟ್ವಿಟರಲ್ಲಿ ಹರಿದಾಡ್ತಾ ಇವೆ. ಇನ್ನು ಪಶ್ಚಿಮದ ಮೀಡಿಯಾಗಳು ಈ ಘಟನೆಯನ್ನು ಅಮೆರಿಕದ ಅತ್ಯದ್ಭುತ ಆಪರೇಷನ್ ಅಂತ ಬಣ್ಣಿಸ್ತಾ ಇವೆ. ಮಡುರೋ ಅನ್ನೋ ಸರ್ವಾಧಿಕಾರಿಯ ಆಡಳಿತದಿಂದ ವೆನೆಜುವೆಲಾ ಮುಕ್ತಗೊಂಡಿದೆ ಅನ್ನೋ ಹಾಗೆ ಅವರು ಬರೀತಾ ಇದ್ದಾರೆ. ಹಾಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ ವೆನೆಜುವೆಲಾದ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋ ಇದನ್ನು ಸರ್ವಾಧಿಕಾರದ ಅಂತ್ಯ ಮತ್ತು ಪ್ರಜಾಪ್ರಭುತ್ವದ ಪುನರಾರಂಭ ಅಂತ ಬಣ್ಣಿಸಿದ್ದಾರೆ. ಆಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆ ಈ ಕಾರ್ಯಾಚರಣೆಯ ಬಗ್ಗೆ ಅಮೆರಿಕ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದೆ. ಮಡುರೋ ಕ್ಷೇಮವಾಗಿ ಅಮೆರಿಕದ ಬಂಧನದಲ್ಲಿದ್ದಾರೆ. ಅವರು ಅಮೆರಿಕದ ಕಾನೂನುಗಳ ಅಡಿಯಲ್ಲಿ ವಿಚಾರಣೆಗೆ ಒಳಪಡ್ತಾರೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಇದು ಅತ್ಯಂತ ಅನ್ಯಾಯದ ಮತ್ತು ಖಂಡನಾರ್ಹ ದಾಳಿ ಅಂತ ರಷ್ಯಾ ಹೇಳಿದೆ. ಇರಾನ್, ಚೈನಾಗಳು ಕೂಡ ಇದನ್ನು ತೀವ್ರವಾಗಿ ಖಂಡಿಸಿವೆ. ಈ ವಿಷಯ ಈಗ ವಿಶ್ವಸಂಸ್ಥೆಯ ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗುತ್ತೆ. ಅಲ್ಲಿ ವೋಟಿಂಗ್ ನಡೆಯೋ ಸಾಧ್ಯತೆಗಳಿರುತ್ತವೆ. ಹಾಗಾದರೆ ಅಮೆರಿಕದ ಈ ದಾಳಿ ಮತ್ತು ಮಡುರೋ ಬಂಧನ ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಮಾನ್ಯ ಅನ್ನಿಸ್ಕೊಳ್ತಾ, ಒಂದು ದೇಶದ ಮೇಲೆ ದಾಳಿ ಮಾಡಿ ಅದರ ಅಧ್ಯಕ್ಷನನ್ನು ಮತ್ತೊಂದು ದೇಶ ಬಂಧಿಸಿದರೆ ಅದನ್ನು ವಿಶ್ವಸಂಸ್ಥೆ ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ಮತ್ತು ಮಡುರೋ ಬಂಧನ ಹೇಗಾಯಿತು, ಆ ಕಾರ್ಯಾಚರಣೆ ಹೇಗಿತ್ತು, ಬನ್ನಿ ನೋಡೋಣ. ಗೆಳೆಯರೆ, ಈ ಜಾಗತಿಕ ಯುದ್ಧಗಳು, ಸಂಘರ್ಷಗಳ ಬಗ್ಗೆ ನೋಡೋದಕ್ಕೂ ಮೊದಲು ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ನೀವು ಅಯೋಧ್ಯೆಗೋ ಕಾಶಿಗೋ ಹೋಗಬೇಕು ಅಂದ್ಕೊಂಡಿದ್ರೆ ಇನ್ನು ಮುಂದೆ ಹೆಚ್ಚು ಯೋಚನೆ ಮಾಡಬೇಕಿಲ್ಲ. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮಗಲ್ಲಿ ದರ್ಶನ ಮಾಡಿಸಿ ಕರ್ಕೊಂಡು ಬರೋ ಕೆಲಸವನ್ನು ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಮಾಡ್ತಾ ಇದೆ. ಇದೇ ಫೆಬ್ರವರಿ 17ನೇ ತಾರೀಕು ಅವರೊಂದು ಟೂರ್ ಪ್ಯಾಕೇಜನ್ನು ಮಾಡಿದ್ದಾರೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಮುಂತಾದ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ನಿಮಗೆ ಮಾಡಿಸ್ತಾರೆ. ಆ ಪ್ರವಾಸದ ಪ್ಯಾಕೇಜ್ಗೆ ಅವರು 39,500 ರೂಪಾಯಿಯಷ್ಟು ಹಣವನ್ನು ತಗೋತಾರೆ. ನಿಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾರೆ. 3 ಸ್ಟಾರ್ ಹೋಟೆಲಲ್ಲಿ ವಸತಿ ವ್ಯವಸ್ಥೆ, ದೇವರ ದರ್ಶನ, ಅತ್ಯುತ್ತಮ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜ್ ಎಲ್ಲವನ್ನು ಸಂಸ್ಥೆನೇ ನೋಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಎಲ್ಲ ಕಡೆನೂ ಟೂರ್ ಮ್ಯಾನೇಜರ್ಗಳು ಇರ್ತಾರೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತೆ. ನೆನಪಿಡಿ, ಇದೇ ಫೆಬ್ರವರಿ 17ನೇ ತಾರೀಕು ಕಾಶಿ ಅಯೋಧ್ಯ ಯಾತ್ರೆ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ 7022848666 7022848666 ನಂಬರಿಗೆ ಕರೆ ಮಾಡಿ ನಿಮ್ಮ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ವೆನೆಜುವೆಲಾ ಕಾರ್ಯಾಚರಣೆ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಅಲ್ಲಿನ ಸೇನಾ ಪಡೆಗಳ ಜಂಟಿ ಮುಖ್ಯಸ್ಥ ಜನರಲ್ ಡಾನ್ ಕೇನ್, ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಮಾಧ್ಯಮಗಳ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. This operation, known as Operation Absolute Resolve, was discreet. ಈ ಕಾರ್ಯಾಚರಣೆಯನ್ನ ಅಬ್ಸಲ್ಯೂಟ್ ರೆಸಾಲ್ವ್ ಅಂತ ಕರೆದ ಜಂಟಿ ಮುಖ್ಯಸ್ಥ ಜನರಲ್ ಡಾನ್ ಕೇನ್, ಈ ಕಾರ್ಯಾಚರಣೆಗಾಗಿ ಅಮೆರಿಕದ ಸೇನಾ ಪಡೆಗಳು, ಇಂಟೆಲಿಜೆನ್ಸ್ ವಿಭಾಗ, CIA ಎಲ್ಲರೂ ಕೂಡ ಕೆಲ ತಿಂಗಳುಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ಅಲ್ಲಿ ಮಡುರೋ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರು ಎಲ್ಲೆಲ್ಲಿಗೆ ಹೋಗ್ತಾರೆ, ಅವ್ರ ಜೊತೆ ಯಾರಿರ್ತಾರೆ, ಯಾವ ಸಮಯಕ್ಕೆ ಅವರು ಎಲ್ಲಿರ್ತಾರೆ, ಹೀಗೆ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಸಂಗ್ರಹಿಸಲಾಗಿತ್ತು. ಎಲ್ಲ ಸಿದ್ಧತೆಗಳಾದ ನಂತರ ನಾವು ಅಧ್ಯಕ್ಷರ ಆದೇಶಕ್ಕಾಗಿ ಕಾಯ್ತಾ ಕೂತಿದ್ವಿ. ಶುಕ್ರವಾರ ರಾತ್ರಿ ಕಾರ್ಯಾಚರಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ರಾತ್ರಿ 10:30ಕ್ಕೆ ಅಧ್ಯಕ್ಷರು ಅಂತಿಮ ಆದೇಶವನ್ನು ಕೊಟ್ಟರು. ಅಮೆರಿಕದ 3 ಪಡೆಗಳು ವೆನೆಜುವೆಲಾ ಕಾರ್ಯಾಚರಣೆಗೆ ಸಿದ್ಧಗೊಂಡವು. ಒಂದು ವಿಶೇಷ ತಂಡವನ್ನ ನಿಕೋಲಸ್ ಮಡುರೋ ಅವರ ಬಂಧನಕ್ಕಾಗಿ ಅಸೈನ್ ಮಾಡಲಾಯಿತು. 20 ಬೇಸುಗಳಿಂದ 150 ಏರ್ಕ್ರಾಫ್ಟ್ಗಳು ವೆನೆಜುವೆಲಾದ ಕಡೆಗೆ ಹಾರಿದ್ವು. ಅದರಲ್ಲಿ F-22, F-35, F-18 ಯುದ್ಧ ವಿಮಾನಗಳಿದ್ವು. B-1 ಬಾಂಬರ್ಗಳು, ಹೆಲಿಕಾಪ್ಟರ್ಗಳು ಹಾಗೂ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದ್ರೆ ಡ್ರೋನ್ಗಳು ಕೂಡ ಇದ್ವು. ಅಟ್ಯಾಕಿಂಗ್ ಡ್ರೋನ್ಗಳು, ಸರ್ವೆಲೆನ್ಸ್ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡಿದ್ವಿ. ಮೊದಲು ವೆನೆಜುವೆಲಾದ ಏರ್ ಡಿಫೆನ್ಸ್ ಅನ್ನು ನಾಶ ಮಾಡುವ ಮೂಲಕ ಒಳಗೆ ಹೋಗೋದಕ್ಕೆ ಯಾವ ಅಡೆತಡೆಗಳು ಇಲ್ಲದ ಹಾಗೆ ನೋಡಿಕೊಳ್ಳಾಯಿತು. ಆ ನಂತರ ಅಲ್ಲಿನ ಆಯುಧಾಗಾರಗಳ ಮೇಲೆ ಬಾಂಬಿಂಗ್ ಮಾಡ್ತಾ ಹೋದ್ವಿ. ಇಷ್ಟಾದ ಕೂಡಲೇ ನಮ್ಮ ನೌಕಾಪಡೆ ವೆನೆಜುವೆಲಾಗೆ ಮುತ್ತಿಗೆ ಹಾಕಿತ್ತು. ಗ್ರೌಂಡ್ ಫೋರ್ಸ್ ಸಿದ್ಧ ಇತ್ತು. ಇನ್ನು ನಮ್ಮ ಹೆಲಿಕಾಪ್ಟರ್ಗಳು
ಅಧ್ಯಕ್ಷ ನಿಕೋಲಸ್ ಮಡುರೋ ನಿವಾಸದ ಕಡೆಗೆ ಹೊರಟು ಅವುಗಳಿಗೆ ಯುದ್ಧ ವಿಮಾನಗಳು, ಡ್ರೋನುಗಳು ಕವರ್ ಕೊಡ್ತಾ ಹೋದ್ವು. ಬೆಳಗಿನ ಜಾವ 2 ಗಂಟೆ ಹೊತ್ತಿಗೆ ಮುಡುರೋ ನಿವಾಸಕ್ಕೆ ನಾವು ನುಗ್ಗಿದ್ವಿ. ನಮ್ಮ ಕಮಾಂಡೋ ಪಡೆಗಳು ಮುಡುರೋ ಹಾಗೂ ಅವರ ಪತ್ನಿಯನ್ನ ತಮ್ಮ ವಶಕ್ಕೆ ತಗೊಂಡ್ರು. ಅಲ್ಲಿಂದ ವಾಪಸ್ ಬರೋ ಪ್ರಯತ್ನದಲ್ಲಿದ್ದಾಗ ವೆನೆಜುಲಾ ಪಡೆಗಳು ಹೆಲಿಕಾಪ್ಟರ್ಗಳ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ವು. ಆ ಸಂದರ್ಭದಲ್ಲಿ ಒಂದು ಹೆಲಿಕಾಪ್ಟರ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಯ್ತಾದ್ರೂ ನಮ್ಮ ಎಲ್ಲ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಹಾಗೂ ಡ್ರೋನ್ಗಳು ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ಸು ಬಂದಿವೆ. ಇನ್ನು ಮುಡುರೋ ಅವರನ್ನ ಹೆಲಿಕಾಪ್ಟರ್ ಮೂಲಕ ಯುದ್ಧ ಹಡಗಿಗೆ ಶಿಫ್ಟ್ ಮಾಡಲಾಯಿತು. ಆ ನಂತರ ಅವರು ಹಾಗೂ ಅವರ ಪತ್ನಿ ಇಬ್ಬರನ್ನ ಅಮೆರಿಕಾಗೆ ಕರೆತರಲಾಗಿದೆ ಅನ್ನೋ ಮಾಹಿತಿಯನ್ನ ಅಮೆರಿಕಾದ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಕಾರ್ಯಾಚರಣೆ ಕೇವಲ 2.5 ಗಂಟೆಗಳ ಅವಧಿ ಒಳಗೆ ಮುಗಿದು ಹೋಗಿತ್ತು. ಇನ್ನು ಇಡೀ ಕಾರ್ಯಾಚರಣೆಯಲ್ಲಿ ವೆನೆಜುಲಾ ಕಡೆಯಿಂದ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆಗಲಿಲ್ಲ, ಸೈನಿಕರ ಸಾವು ನೋವುಗಳು ಕೂಡ ಅಲ್ಲಿ ಉಂಟಾಗಲಿಲ್ಲ ಅಂತ ಅಮೆರಿಕ ಹೇಳಿಕೊಂಡಿದೆ. ಹಾಗೆ ಇದು ತುಂಬಾ ಯೋಜನಾಬದ್ಧವಾಗಿ ನಡೆದ ಕಾರ್ಯಾಚರಣೆ ಅನ್ನೋದು ಸುಳ್ಳೇನಲ್ಲ. ಅಲ್ಲಿ ಅಮೆರಿಕ ದಾಳಿ ಮಾಡುವಾಗ ವೆನೆಜುಲಾದ ರಾಜಧಾನಿ ಕರಾಕಸ್ನಲ್ಲಿ ಕರೆಂಟ್ ಇರಲಿಲ್ಲ. ಅಧ್ಯಕ್ಷ ಮುಡುರೋ ಮನೆ ಮೇಲೆ ದಾಳಿ ಮಾಡೋದಕ್ಕೂ ಮೊದಲೇ ಅಮೆರಿಕ ಅಲ್ಲಿನ ಪವರ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳೋ ಹಾಗೆ ಮಾಡಿತ್ತು. ಮತ್ತು ರಾತ್ರಿ ನಡೆದ ಈ ದಾಳಿ ವೆನೆಜುಲಾಗೆ ಒಂದು ಸರ್ಪ್ರೈಸ್ ಥರಾನೇ ಇತ್ತು. ಇನ್ನು ಗೆಳೆಯರೆ, ಈ ದಾಳಿಯ ಟೈಮಿಂಗ್ ಕೂಡ ತುಂಬ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕಳೆದ ಕೆಲ ತಿಂಗಳುಗಳಿಂದ ಅಮೆರಿಕದ ನೌಕಾಪಡೆಗಳು ವೆನೆಜುಲಾಗೆ ಮುತ್ತಿಗೆ ಹಾಕಿದ್ವು, ಜಲದಿಗ್ಬಂಧನವನ್ನು ವಿಧಿಸಿದ್ವು, ವೆನೆಜುಲಾದ ಹಡಗುಗಳ ಮೇಲೆ ದಾಳಿಗಳಾಗ್ತಾ ಇದ್ವು. ಅಮೆರಿಕ ಯುದ್ಧ ವಿಮಾನಗಳು, ಡ್ರೋನುಗಳು ವೆನೆಜುಲಾ ವಾಯುಪ್ರದೇಶಕ್ಕೆ ನುಗ್ಗಿ ವಾಪಸ್ ಹೋಗ್ತಾ ಇದ್ವು. ಇಲ್ಲಿ ಕೇವಲ ಅಮೆರಿಕ ಹೆದರಿಸುವ ಮತ್ತು ಒತ್ತಡ ಹೇರುವ ತಂತ್ರವನ್ನು ಪ್ರದರ್ಶಿಸ್ತಾ ಇದೆ ಅಂತ ಅನ್ನಿಸ್ತೇ ಹೊರತು ಇಷ್ಟು ಬೇಗ ಅವರು ದಾಳಿ ಮಾಡ್ತಾರೆ ಅಂತ ವೆನೆಜುಲಾದ ಆಡಳಿತ ಕೂಡ ಊಹೆ ಮಾಡಿರಲಿಲ್ಲ. ಇನ್ನು ನಿಕೋಲಸ್ ಮಡುರೋ ರಷ್ಯಾ, ಚೈನಾ, ಇರಾನ್, ಉತ್ತರ ಕೊರಿಯಾ ಮುಂತಾದ ದೇಶಗಳ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಶುಕ್ರವಾರ ಅಲ್ಲಿಗೆ ಚೈನಾದ ನಿಯೋಗ ಕೂಡ ಬಂದಿತ್ತು. ಅವರ ಜೊತೆ ಮುಡುರೋ ಮಾತುಕತೆ ನಡೆಸಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಅನಿರೀಕ್ಷಿತ ದಾಳಿಯನ್ನು ಮಾಡಿತು. ಚೈನಾದ ನಿಯೋಗ ಕಾರಕಸ್ನಲ್ಲಿರುವಾಗಲೇ ಅಮೆರಿಕಾದ ದಾಳಿ, ಮುಡುರೋ ಬಂಧನ ಎಲ್ಲ ಆಗೇ ಹೋಯಿತು. ಗೆಳೆಯರೆ, ಮುಡುರೋ ಮತ್ತು ಆತನ ಪತ್ನಿ ಸಿಲಿಯಾ ಫ್ಲೋರೆಸ್ ಬಂಧನಕ್ಕೆ ಅಮೆರಿಕ ಡ್ರಗ್ ಕಾರ್ಟೆಲ್ಗಳ ಕಾರಣವನ್ನು ಕೊಡ್ತಾ ಇದೆ. ನಾವು ಸಾಕಷ್ಟು ಬಾರಿ ಮುಡುರೋಗೆ ಅವಕಾಶವನ್ನು ಕೊಟ್ವಿ, ಆದರೆ ಅವರು ನಮ್ಮ ಮಾತು ಕೇಳಲಿಲ್ಲ, ಅವರನ್ನು ಅವರು ತಿದ್ದುಕೊಳ್ಳಲಿಲ್ಲ, ನಮ್ಮ ಕಂಪನಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡ್ರು, ನಮ್ಮ ಜನಕ್ಕೆ ತೊಂದರೆ ಕೊಟ್ಟರು, ಕಡೆಗೆ ನಾವು ಅವರ ಮೇಲೆ ದಾಳಿ ಮಾಡಬೇಕಾಯಿತು ಅಂತೆಲ್ಲ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ನಾವು ವೆನೆಜುಲಾಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದೀವಿ, ಡಿಕ್ಟೇಟರ್ ಆಡಳಿತದಿಂದ ಆ ದೇಶವನ್ನು ಮುಕ್ತಗೊಳಿಸಿದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಮುಡುರೋ ಅಮೆರಿಕದ ಕಾನೂನುಗಳ ಅಡಿಯಲ್ಲಿ ವಿಚಾರಣೆಗೊಳಪಡ್ತಾರೆ ಅಂತ ಕೂಡ ಟ್ರಂಪ್ ಇಲ್ಲಿ ಹೇಳಿದ್ದಾರೆ. ಇನ್ನು ವೆನೆಜುಲಾ ಅಧ್ಯಕ್ಷ ಮುಡುರೋ ವಿರುದ್ಧ ನಾರ್ಕೋ ಟೆರರಿಸಂ ಪ್ರಕರಣಗಳು ಅಮೆರಿಕದ ನ್ಯೂಯಾರ್ಕ್ ದಕ್ಷಿಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿವೆ. ಕಳೆದ ವರ್ಷ ಮುಡುರೋ ಬಂಧನಕ್ಕೆ ಅಮೆರಿಕ $50 ಮಿಲಿಯನ್ ಬಹುಮಾನವನ್ನು ಕೂಡ ಘೋಷಣೆ ಮಾಡಿತ್ತು. ಹೀಗಾಗಿ ಅವರು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ನಮ್ಮ ಆರೋಪಿ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗಾದರೆ ಅಮೆರಿಕದ ಈ ಕೃತ್ಯಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಇದೆಯಾ? ಯಾವುದೇ ದೇಶ ತನಗೆ ಬೇಕಾದ ಆರೋಪಿಯ ಬಂಧನಕ್ಕೆ ಹೀಗೆ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ನಿಯಮಗಳು ಅವಕಾಶವನ್ನು ಕೊಡುತ್ತವಾ? ಖಂಡಿತ ಕೊಡೋದಿಲ್ಲ. ಆದರೆ ಇದು ಕಾನೂನು ಮತ್ತು ನಿಬಂಧನೆಗಳನ್ನೆಲ್ಲ ಮೀರಿದ ಕೇವಲ ಶಕ್ತಿ ಪ್ರದರ್ಶನವಾಗಿ ಕಾಣ್ತಾ ಇದೆ. ಇಲ್ಲಿ ಅಮೆರಿಕ ವೆನೆಜುಲಾ ಮೇಲೆ ಮಾದಕ ಭಯೋತ್ಪಾದನೆ ಪ್ರಕರಣ ದಾಖಲು ಮಾಡಿದ್ರೂ ಕೂಡ ಅದು ಅಮೆರಿಕದ ಆರೋಪ ಅಂತ ಮಾತ್ರ ಅನ್ನಿಸ್ಕೊಳ್ಳುತ್ತೆ. ಇದನ್ನು ವಿಶ್ವಸಂಸ್ಥೆ ಅಂಗೀಕರಿಸಿಲ್ಲ. ಇನ್ನು ವೆನೆಜುಲಾ ಮೇಲೆ ನಿರ್ಬಂಧಗಳನ್ನು ಹೇರಿದ್ದು ಕೂಡ ಅಮೆರಿಕ ಹಾಗೂ ಒಂದಷ್ಟು ಯುರೋಪ್ ದೇಶಗಳೇ ಹೊರತು ವಿಶ್ವಸಂಸ್ಥೆ ಅಲ್ಲ. ಇನ್ನು ಮುಡುರೋನ ಬಂಧಿಸೋದಕ್ಕೆ ವಿಶ್ವಸಂಸ್ಥೆಯ ಅನುಮತಿಯೂ ಇರಲಿಲ್ಲ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ವಾರಂಟ್ ಕೂಡ ಇರಲಿಲ್ಲ. ಇನ್ನು ICCಯ ವಾರಂಟ್ ಇದ್ರೂ ಕೂಡ ಅಮೆರಿಕ ಅದರ ಸದಸ್ಯ ದೇಶ ಅಲ್ಲ. ಹಾಗೆ UN ಚಾರ್ಟರ್ನ ಆರ್ಟಿಕಲ್ 2.4 ಪ್ರಕಾರ ಯಾವುದೇ ದೇಶ ಬೇರೆ ದೇಶದ ಭೌಗೋಳಿಕ ಸಮಗ್ರತೆ ಅಥವಾ ರಾಜಕೀಯ ಸ್ವಾತಂತ್ರ್ಯದ ವಿರುದ್ಧ ಬಲಪ್ರಯೋಗ ಅಥವಾ ಬೆದರಿಕೆ ಒಡ್ಡುವುದನ್ನು ನಿಷೇಧಿಸಲಾಗಿದೆ. ಇನ್ನು ಇಂಥ ದಾಳಿಗಳು, ಯುದ್ಧಗಳು ಅಥವಾ ಬಂಧನಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅನುಮತಿಯ ಅಗತ್ಯ ಇರುತ್ತೆ. ಆದರೆ ಇಲ್ಲಿ ಅಮೆರಿಕ ಅಂಥದ್ದೇನನ್ನು ಪಡ್ಕೊಂಡಿಲ್ಲ. ಇಲ್ಲಿ ಕೂಡ ರಷ್ಯಾ ಮತ್ತು ಚೀನಾಗಳು ಅಮೆರಿಕದ ಕೃತ್ಯವನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದರೆ, ಇನ್ನುಳಿದ ಬ್ರಿಟನ್, ಫ್ರಾನ್ಸ್ಗಳು ಅಮೆರಿಕದ ಬೆಂಬಲಕ್ಕೆ ನಿಂತಿವೆ. ಅವರು ಮುಡುರೋ ಬಂಧನವನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಕರೆಯೋದಕ್ಕೆ ಪುತಿನ್ ಆಗ್ರಹಿಸಿದ್ದಾರೆ ಮತ್ತು ಆ ಸಭೆಯಲ್ಲಿ ಅಮೆರಿಕದ ಈ ಕೃತ್ಯವನ್ನು ಖಂಡಿಸುವ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ.
ಗೆಳೆಯರೆ, ಅಮೆರಿಕದ ಇಂಥ ಅಗ್ರೆಷನ್ಗಳನ್ನು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಜಗತ್ತು ಕಂಡಿದೆ. ಇರಾಕ್ ಮೇಲಿನ ದಾಳಿ, ಸದಾಂ ಹುಸೇನ್ ವಿಷಯದಲ್ಲಿ ಅಮೆರಿಕ ನಡ್ಕೊಂಡ ರೀತಿ ಕಣ್ಣು ಮುಂದೆ ಹಾಗೇ ಇದೆ. ಇನ್ನು ಲಿಬಿಯಾದ ಮೇಲೆ ಕೂಡ ಅಮೆರಿಕ ಇದೇ ರೀತಿಯ ದಾಳಿಯನ್ನು ಮಾಡ್ತು. ಅಲ್ಲಿ ರೆಜಿಮ್ ಚೇಂಜ್ಗೆ ಅಮೆರಿಕ ಪ್ರಯತ್ನ ಪಡ್ತು. ಈಗ ಅದನ್ನೇ ವೆನಿಜುವೆಲಾ ಮೇಲೆ ಕೂಡ ಮಾಡಿದೆ. ಇಲ್ಲಿ ಸದಾಂ ಹುಸೇನ್ ವಿರುದ್ಧ ಯುದ್ಧಾಪರಾಧದ ಆರೋಪಗಳಿದ್ದು, ಆದರೆ ಮುಡುರೋ ವಿರುದ್ಧ ಅಂಥದ್ದೇನೂ ಇಲ್ಲ. ಇಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ನರಮೇಧದಂಥ ದೂರುಗಳು ಕೂಡ ಮುಡುರೋ ವಿರುದ್ಧ ಇರಲಿಲ್ಲ. ಅಲ್ಲಿದ್ದದಿಷ್ಟೇ, ಮುಡುರೋ ಸಮಾಜವಾದಿ ನಾಯಕನಾಗಿದ್ದ, ಅಮೆರಿಕಾನ ದೂರ ಇಟ್ಟಿದ್ದ, ಅಮೆರಿಕಾದ ಕಂಪನಿಗಳಿಗೆ ಅಲ್ಲಿನ ತೈಲ ನಿಕ್ಷೇಪಗಳನ್ನು ಕೊಡೋದಕ್ಕೆ, ಅಮೆರಿಕಾದ ನೆರಳಲ್ಲೇ ಇರೋದಕ್ಕೆ ಮುಡುರೋ ಇಷ್ಟಪಡಲಿಲ್ಲ. ಆತ ಚೈನಾ ಮತ್ತು ರಷ್ಯಾನ ಅತಿ ಹೆಚ್ಚು ಹತ್ತಿರಕ್ಕೆ ಬಿಟ್ಕೊಂಡಿದ್ರು. ಹೀಗಾಗಿ ಆತನ ಆಡಳಿತವನ್ನು ಪದಚ್ಯುತಗೊಳಿಸಿ ಅಲ್ಲಿ ಮರಿಯಾ ಕೊರಿನಾ ಮಚಾಡೋ ಅಥವಾ ಎಡ್ಮಂಡ್ ಗಾನ್ಝೇಲ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ವೆನಿಜುವೆಲಾದ ತೈಲ ನಿಕ್ಷೇಪಗಳು ಅಮೆರಿಕಾದ ಕೈಗೆ ಸಿಗುತ್ತವೆ. ಜಗತ್ತಿನ ಅತಿದೊಡ್ಡ ತೈಲ ನಿಕ್ಷೇಪಗಳು ಸಿಕ್ಕಿದ್ರೆ ಅಮೆರಿಕಾದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಈ ಕಾರಣಕ್ಕೆ ಅಮೆರಿಕ ದಾಳಿ ಮಾಡಿದೆ. ನಿಕೋಲಸ್ ಮುಡುರೋ ಅವರನ್ನು ಇಲ್ಲಿ ಬಂಧನಕ್ಕೀಡು ಮಾಡಿದೆ. ಇನ್ನು ಯಾವುದೇ ದೇಶದ ಅಧ್ಯಕ್ಷರಿಗೆ ಒಂದಷ್ಟು ರಾಜತಾಂತ್ರಿಕ ಇಮ್ಯುನಿಟಿ ಇರುತ್ತಲ್ವಾ, ಅವರನ್ನು ಹೀಗೆಲ್ಲ ಬಂಧಿಸಬಹುದಾ? ಖಂಡಿತ ಇಮ್ಯುನಿಟಿ ಇರುತ್ತೆ. ಆದರೆ ಯುದ್ಧಾಪರಾಧ, ನರಮೇಧಗಳಂಥ ಪ್ರಕರಣಗಳಿದ್ದರೆ ಅಲ್ಲಿ ಇಮ್ಯುನಿಟಿ ಅನ್ವಯ ಆಗೋದಿಲ್ಲ. ಆದರೆ ಇಲ್ಲಿ ನಿಕೋಲಸ್ ಮುಡುರೋ ವಿರುದ್ಧ ಅಂಥ ಆರೋಪಗಳೇನಿಲ್ಲ. ಇರೋದು ನ್ಯೂಯಾರ್ಕ್ನ ಫೆಡರಲ್ ಕೋರ್ಟಲ್ಲಿ ಡ್ರಗ್ಸ್ ಆರೋಪಗಳು ಮಾತ್ರ. ಹೀಗಾಗಿ ವೇನಾ ಕನ್ವೆನ್ಷನ್ ಪ್ರಕಾರ ಅವರಿಗೆ ರಾಜತಾಂತ್ರಿಕ ರಕ್ಷಣೆ ಸಿಗಬೇಕು. ಆದರೆ ಅಮೆರಿಕ ಮುಡುರೋನ ವೆನಿಜುವೆಲಾದ ಅಧಿಕೃತ ಅಧ್ಯಕ್ಷ ಅಂತ ಒಪ್ಕೊಳ್ತಾ ಇಲ್ಲ. ಅಲ್ಲಿ ಚುನಾವಣಾ ಅಕ್ರಮಗಳು ನಡೆದಿವೆ. ಆತ ಅಕ್ರಮವಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗಲೂ ಜನ ಆಯ್ಕೆ ಮಾಡಿರೋದು ಈತನನ್ನಲ್ಲ, ಅಲ್ಲಿನ ಪರಾಜಿತ ಅಭ್ಯರ್ಥಿ ಎಡ್ಮಂಡ್ ಗಾನ್ಝೇಲ್ ಅವರನ್ನ ಅಂತ ಅಮೆರಿಕ ಹಾಗೂ ಯುರೋಪ್ ವಾದ ಮಾಡ್ತವೆ. ಹೀಗಾಗಿ ಮುಡುರೋನ ಅಧ್ಯಕ್ಷ ಅಂತ ನಾವು ಒಪ್ಪೋದೇ ಇಲ್ಲ. ಸೊ ನಾವು ಯಾವ ಇಮ್ಯುನಿಟಿಯನ್ನು ಕೊಡೋದಿಲ್ಲ ಅನ್ನೋ ಥರದ ವಾದ ಅಮೆರಿಕದ್ದು. ಒಟ್ಟಾರೆ ಈ ದಾಳಿ, ಈ ಬಂಧನ ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳು, ರೂಲ್ಸ್ ಆಧಾರಿತ ವರ್ಲ್ಡ್ ಆರ್ಡರ್ ಏನಿದೆ ಅದನ್ನು ಮೀರಿ ಕೇವಲ ಶಕ್ತಿ ಪ್ರದರ್ಶನವಾಗಿ ಮಾಡಲಾದ ಕೃತ್ಯ ಇದು. ಇದರ ಪರಿಣಾಮಗಳು ಮುಂದೆ ಬೇರೆಯದ್ದೇ ರೀತಿಯಲ್ಲಿರುತ್ತವೆ. ಇದು ಯುಕ್ರೇನ್ ಮೇಲಿನ ರಷ್ಯಾದ ದಾಳಿಯನ್ನು ಖಂಡಿಸುವ ನೈತಿಕತೆಯನ್ನು ಯುರೋಪ್ನಿಂದ ಕಿತ್ಕೊಳ್ಳುತ್ತೆ. ಹಾಗೆ ತೈವಾನ್ ಮೇಲೆ ನಾನು ಕೂಡ ದಾಳಿ ಮಾಡಬಹುದು, ಅಲ್ಲಿನ ಅಧ್ಯಕ್ಷ ಅಥವಾ ಪ್ರಧಾನಿಯನ್ನು ಹೀಗೆ ಬಂಧಿಸಿಕೊಂಡು ಹೋಗಿ ಮತ್ಯಾರನ್ನೂ ಅಲ್ಲಿ ಕೂಡಿಸಬಹುದು ಅನ್ನೋ ಧೈರ್ಯವನ್ನು ಇದು ಚೈನಾಗೆ ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಇದರ ಜೊತೆ ಇನ್ನೂ ಅನೇಕ ದುಷ್ಪರಿಣಾಮಗಳಿಗೆ ಇದು ಕಾರಣ ಆಗುತ್ತೆ. ಅದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.